ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಲಾ. ಹಳ್ಳಿಗಳಲ್ಲಿ ಇವಾಗಂತೂ ಬೇಸಿಗೆ ಬಂತು ಅಂದರೆ ವರ್ಷಕ್ಕಾಗುವಷ್ಟು ಹಪ್ಪಳ ಮತ್ತು ಸಂಡಿಗೆನ ಮಾಡ್ಕೊತಾ ಇರ್ತಾರೆ. ಸಿಂಪಲ್ಲಾಗಿ ಯಾವ ರೀತಿ ಸಾಂಪ್ರದಾಯಿಕವಾಗಿ ಮಾಡ್ತಾರೆ ಅಂತಂದ್ಬಿಟ್ಟು ನಾನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಕ್ಕಿ ಹಪ್ಪಳನ ತುಂಬ ಸರಳವಾಗಿ ಅಂತಂದ್ಬಿಟ್ಟು. ಮೊದಲು ನಾನು ಹಪ್ಪಳದ ಖಾರ ಮಾಡ್ಕೊತಾ ಇದ್ದೀನಿ. ನಾವು ಯಾವ ರೀತಿ ಬೇಕಾದ್ರೂ ಮಾಡ್ಕೊಬೋದು. ನಾನು ಇಲ್ಲಿ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಶುಂಠಿನ ಒಂದು ಕುಟ್ಟಾಣಿಗೆಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಬೇಕಾದಷ್ಟು ಇದನ್ನು ಚೆನ್ನಾಗಿ ತರಿಯಾಗಿ ಕುಟ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಪೇಸ್ಟಾಗೇನು ಕುಟ್ಕೊಳೋ ಅವಶ್ಯಕತೆ ಇರೋದಿಲ್ಲ. ಇದರ ಜೊತೆಗೆ ಪೆಪ್ಪರ್ನ ಕುಟ್ಟಿಟ್ಕೊಂಡಿದ್ದೀನಿ. ಹಾಗೆ ಒಂದು 3 ಟೇಬಲ್ ಸ್ಪೂನು ಜೀರಿಗೆ ಮತ್ತು ಕರಿಬೇವು ಮತ್ತು ಕುಟ್ಟಿಟ್ಕೊಂಡಿರೋಂಥ ಪೇಸ್ಟು, ಅದೇ ನಾನು ತೋರಿಸೋದ್ನಲ್ಲ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿನ ಹಪ್ಪಳದ ಮುದ್ದೆ ಮಾಡ್ಕೊಳೋದು. ಹಿಟ್ಟನ್ನು ಹಾಕ್ಬಿಟ್ಟು ಮತ್ತು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ನೋಡಿ, ಇದು ಅಕ್ಕಿ ಹಪ್ಪಳ ಮಾಡೋದಕ್ಕೆ ನಾವು ಹಸಿಟ್ಟನ್ನು ಮಿಲ್ಗೆ ಹಾಕಿಸ್ಕೊಂಬಂದಿರೋದು. ಇದಕ್ಕೆ ಚೆನ್ನಾಗಿ ಅಕ್ಕಿನೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 3 ದಿವಸ ನೆರಳಲ್ಲೇ ಒಣಗಿಸ್ಬೇಕಾಗುತ್ತೆ. ಇದ್ರ ಜೊತೆಗೆ ಒಂದು ಸ್ವಲ್ಪ ಉದ್ದಿನಬೇಳೆ ಮತ್ತು ಸಬ್ಬಾಕಿನ ಹಾಕ್ಬಿಟ್ಟು ಒಂದು ಸ್ವಲ್ಪ ಪೆಪ್ಪರ್ನ ಹಾಕ್ಬಿಟ್ಟು ನಾವು ಮಿಲ್ಗೆ ಹಾಕಿಸ್ಕೊಂಬಂದಿರ್ತೀವಿ. ನೋಡಿ, ಈ ರೀತಿ ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದಿದೆಯಲ್ಲ, ಈ ಟೈಮಲ್ಲಿ ತಗೊಂಡು ನಾವು ಅಕ್ಕಿ ಹಿಟ್ಟನ್ನು ನಾವು ಮುದ್ದೆ ಎಲ್ಲ ಯಾವ ರೀತಿ ಮಾಡ್ತೀವೋ ರಾಗಿ ಮುದ್ದೆನ ಅದೇ ರೀತಿ ಮಾಡ್ಕೊಬೇಕಾಗುತ್ತೆ. ನಾನಿಲ್ಲೇನು ಅಳತೆ ಮಾಡಿ ಹಾಕ್ತಾಯಿಲ್ಲ, ಯಾಕೆಂತಂದರೆ ನಮಗೆ ಮುದ್ದೆ ಎಲ್ಲ ಯಾವ ರೀತಿ ಎಷ್ಟು ಹದವಾಗಿ ಮಾಡ್ಕೊಬೇಕು ಅಂತ ಗೊತ್ತಿರುತ್ತಲ್ವ, ಅದಕ್ಕೋಸ್ಕರ ನಾನು ಹಾಕ್ತಾಯಿಲ್ಲ. ಅಳತೆ ಮಾಡಿಬಿಟ್ಟು ಹಾಗೇ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ತೊಗೊಂಡಿರೋ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಕುದ್ದಾದಮೇಲೆ ನೀರೆಲ್ಲ ಚೆನ್ನಾಗಿ ಕುದ್ದಾದಮೇಲೆ ಈಗ ಹಿಟ್ಟನ್ನು ಸೇರಿಸ್ಬಿಟ್ಟು ಗಂಟಿಲ್ಲದಾಗೆ ನೀಟಾಗಿ ನೋಡಿ ಈ ಥರ ನಾವು ಮುದ್ದೆ ಕೋಲಲ್ಲಿ ಮಾಡ್ಕೊಬೇಕಾಗುತ್ತೆ. ಚೆನ್ನಾಗಿ ತಿರುಗ್ಕೊಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ನೋಡಿಕೊಂಡು ನಾವು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಬೇಕಾಗುತ್ತೆ. ಒಂದೇ ಸಲ ಹಾಕ್ಕೊಂಬೇಡಿ. ತುಂಬ ಗಟ್ಟಿ ಆಗಿಬಿಟ್ರೆ ಹಪ್ಪಳ ಆವಾಗಲೇ ಒಡೆಯೋ ಚಾನ್ಸ್ ಇರೋದು. ಆದಷ್ಟು ಒಂದು ಸ್ವಲ್ಪ ಮುದ್ದೆಗಿಂತ ತೆಳುವಾಗೇ ಇರಬೇಕು. ಆದರೆ ಚೆನ್ನಾಗಿ ಎಲ್ಲನ ಬೇಯಿಸ್ಬಿಟ್ಟು ನಾದ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳೋದು, ತುಂಬ ಗಟ್ಟಿಯಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ನೀರು ಇಟ್ಕೊಂಡಿರಿ. ಬೇಕು ಅಂದರೆ ಮಾತ್ರ ಗಟ್ಟಿ ಆದರೆ ಅಕಸ್ಮಾತು ಮುದ್ದೆ ಮಾಡಬೇಕಾದ್ರೆ ಒಂದು ಸಲ ಬೆಂದಾದಮೇಲೆ ಮತ್ತು ನೀರು ಹಾಕ್ಬಿಟ್ಟು ಆಮೇಲೆ ಬೇಕು ಅಂದರೆ ಮಾಡ್ಕೊಬೋದು. ಅದಕ್ಕೆ ಹೇಳಿದ್ದು, ಮೊದಲನೇ ಜಾಸ್ತಿ ನೀರು ಹಾಕ್ಕೊಬೇಡಿ, ಹಿಟ್ಟು ಹಾಕ್ಕೊಂಬೇಡಿ. ಎಷ್ಟು ಬೇಕೋ ಅಷ್ಟು ಹಿಟ್ಟು ಹಾಕ್ಕೊಂಡು ನೋಡಿ, ಹೀಗೆ ಕಾಲಿನ ಸಹಾಯದಿಂದ ಕೆಳಗಡೆ ಇಟ್ಬಿಟ್ಟು ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ನೋಡ್ತಾ ಇದ್ದರೆ ಗೊತ್ತಾಗ್ತಾ ಇರ್ಬೋದು, ತುಂಬ ಗಟ್ಟಿಯಾಗಿಲ್ಲ. ಮುಟ್ಟಿದ ತಕ್ಷಣವೇ ಒಂದು ಸ್ವಲ್ಪ ಒಳಗಡೆ ಹೋಗುತ್ತೆ ಹಿಟ್ಟು, ಆ ಥರ ಇರುತ್ತೆ. ನಾವು ಬಾಣಂತಿಯರಿಗೆಲ್ಲ ನಾವು ಮುದ್ದೆ ಕೊಡ್ತೀವಲ್ಲ, ಆ ಥರ ಇರಬೇಕು ಅಷ್ಟೇ. ಆ ಥರ ಇದ್ರೇ ಸಾಕು, ಆರಾಮಾಗಿ ಒತ್ಕೊಬೋದು. ಚೆನ್ನಾಗಿ ಗಂಟಿಲ್ಲದಾಗೆ ನೋಡಿ ಈ ರೀತಿ ಚೆನ್ನಾಗಿ ಕೋಲಿನ ಸಹಾಯದಿಂದ ನಾದ್ಕೊಬೇಕಾಗುತ್ತೆ. ಮತ್ತು ಉರಿನ ನಾವು ಜಾಸ್ತಿ ಉರಿ ಇಟ್ಬಿಟ್ಟು ಆದಷ್ಟು ಬೇಯಿಸ್ಕೊಂಬಾರ್ದು. ಒಂದು ಸ್ವಲ್ಪ ಮಧ್ಯಮ ಉರಿಗಿಂತ ಕಡಿಮೆ ಉರಿ ಇಟ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಮುದ್ದೆ ಎಲ್ಲನ ಇಲ್ಲಿ ಬೇಯಿಸೋದಕ್ಕೆ ಹಿಟ್ಟೆಲ್ಲ ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಕುಮ್ಕೊಂಡಂಗೆ ಆಗುತ್ತೆ, ಅಂದರೆ ಚೆನ್ನಾಗಿ ಬೇಯುತ್ತೆ. ಈಗ ಮಸಾಲ ಪದಾರ್ಥಗಳನ್ನ ಹಾಕ್ಕೊತಾ ಇದ್ದೀನಿ. ಒಂದು ಸಲ ತಿರುವಾದ್ಮೇಲೆ ಮಸಾಲ ಪದಾರ್ಥಗಳನ್ನ ಹಾಕ್ಕೊತಾ ಇದ್ದೀನಿ. ಆ ಥರ ಹಾಕ್ಕೊಂಡು ಆಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ. ನೋಡಿ, ಈಗ ಬೆಂದ ಹಿಟ್ಟೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಮತ್ತೆ ಕೆಳಗಡೆ ಇಟ್ಕೊಂಡು ಕಾಲಿನ ಸಹಾಯದಿಂದ ಮೆಟ್ಕೊಂಡು ಈಗ ಇಲ್ಲಿ ಹಾಕಿರೋ ಪದಾರ್ಥಗಳೆಲ್ಲ ಚೆನ್ನಾಗಿ ಹೊಂದ್ಕೊಬೇಕು, ಈ ಹಿಟ್ಟಿಗೆ ಹೊಂದ್ಕೊಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕೈ ಆಡಿಸ್ಕೊಂಡು ತಿರುಗಬೇಕಾಗುತ್ತೆ. 2 ಸಲ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಮಸ್ಕೊಬೇಕಾಗುತ್ತೆ. ನೋಡಿ, ಎಲ್ಲ ಕೋಲಿನ ಸಹಾಯದಿಂದ ಮಸ್ಕೊಬೇಕು. ಇಲ್ಲಿ ಹಾಕಿರೋ ಪದಾರ್ಥಗಳು ಎಲ್ಲ ಹಿಟ್ಟಿಗೂ ಒಂದೇ ಸಮನಾಗಿ ಬೆರೆಯೋ ಹಾಕಿ ಚೆನ್ನಾಗಿ ತಿರುಗಬೇಕಾಗುತ್ತೆ. ಒಂದು 3-4 ನಿಮಿಷದ ಮೇಲಾಗುತ್ತೆ ನಾವು ಈ ಥರ ತಿರುಗೋದ್ರಿಂದ. ಒಂದು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಅದಕ್ಕೇ ಬೇಯಿಸ್ಕೊಬೇಕು ಅನ್ನೋದು. ಈ ಥರ ಮಾಡಿದ್ರೆ ಕರಿಬೇವಿನ ಸೊಪ್ಪಾಗಿರ್ಬೋದು, ಇಲ್ಲ ಹಾಕಿರೋ ಜೀರಿಗೆ ಆಗಿರ್ಬೋದು, ಕಲರೆಲ್ಲ ಬಿಟ್ಕೊಳೋದಿಲ್ಲ. ಮತ್ತು ಇದ್ರ ಕಹಿ ಅಂಶ ಇರುತ್ತೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪಲ್ಲಿ, ಮತ್ತು ಜೀರಿಗೆಲೆಲ್ಲ ಒಂದು ಸ್ವಲ್ಪ ಕಹಿ ಅಂಶ ಇರುತ್ತೆ. ಆ ಕಹಿ ಅಂಶ ಹಪ್ಪಳಕ್ಕೆಲ್ಲ ಸೇರ್ಕೊಳ್ಳೋದಿಲ್ಲ, ಆ ಸ್ಮೆಲ್ಲೆಲ್ಲ ಸೇರ್ಕೊಳ್ಳೋದಿಲ್ಲ. ಹಾಗಾಗಿ ಒಂದು ಸಲ ನಾನು ತಿರುವಾದ್ಮೇಲೆ ಇನ್ನೊಂದು ಸಲ ಬೇಯೋದಕ್ಕೆ ಇಡ್ತೀನಲ್ಲ, ಆವಾಗ ಮಸಾಲ ಪದಾರ್ಥಗಳನ್ನ ಹಾಕ್ಕೊಂಡಿರೋದು. ನೋಡಿ, 2 ಸಲ ತಿರುವಾದ್ಮೇಲೆ ಈ ರೀತಿ ಎಲ್ಲ ಒಂದೇ ಸಲ ಮುದ್ದೆನ ಕಟ್ಕೊಬೇಕಾಗುತ್ತೆ. ನೋಡಿ ಎಷ್ಟು ಸ್ಮೂತಾಗಿದೆ ಮುದ್ದೆ, ತುಂಬ ಗಟ್ಟಿಯಾಗಿಲ್ಲ. ನೋಡಿ, ನಾನು ತಿರುಗ್ತಾಯಿದ್ರೆ ಮುದ್ದೆ ಕಟ್ತಾಯಿದ್ರೆ ಎಷ್ಟು ನೀಟಾಗಿ ಮೆತ್ತಗೆ ಹೋಗ್ತಾಯಿದೆ. ನೋಡಿ, ಆ ಥರ ಕಟ್ಕೊಬೇಕಾಗುತ್ತೆ. ನಾವು ಮುದ್ದೆ ಥರ ಏನು ಕಟ್ಕೊಳೋದಿಲ್ಲ. ಒಂದು ಸ್ವಲ್ಪ ಹಂಗೆ ಉದ್ದುದ್ದಕ್ಕೆ ಒರೆಸ್ಬಿಟ್ಟು ಹಂಗೆ ಬಿಟ್ಕೊತೀನಿ. ಹಪ್ಳಕ್ಕೆಲ್ಲ ಮಾಡಬೇಕಾದ್ರೆ ಇದೇ ಥರ ನಾವು ಶಾವಿಗೆಗೆಲ್ಲ ಮಾಡ್ತೀವಲ್ಲ,
ಒಂದು ಸ್ವಲ್ಪ ಉದ್ದ ಸಾವಿಗೆ ಒತ್ತಬೇಕಾದ್ರೆ ಮುದ್ದೆ ಕಟ್ಕೊಂಡಿರ್ತೀವಲ್ಲ ಉದ್ದುದ್ದಕ್ಕೆ ಅದೇ ಈ ಥರ ಮಾಡ್ಕೊಳೋದು. ತುಂಬ ಸಿಂಪಲಾಗಿ ಮಾಡ್ಕೊಬೋದು. ಒಂದೇ ದಿನಕ್ಕೆ ಒಣಕೊಂಬಿಡುತ್ತೆ. ಯಾಕೆಂದರೆ ಅಷ್ಟು ಬಿಸಿಲು ಇರೋದ್ರಿಂದ ಒಂದೇ ದಿನಕ್ಕೆ ಒಣಕೊಂಬಿಡುತ್ತೆ. ನಾವಿಲ್ಲಿ ರಾತ್ರಿ ಮಾಡ್ತಾ ಇರೋದು ಫ್ಯಾನ್ ಕೆಳಗಡೆನೇ ಹಾಕಿದ್ವಿ. ಒಂದು ರೂಮಲ್ಲಿ ಫ್ಯಾನ್ ಕೆಳಗಡೆ ಹಾಕಿದ್ರೆ ಅರ್ಧ ಇವಾಗೆಲ್ಲ ಒಣಕೊಂಡೇ ಬಿಟ್ಟಿರ್ತದೆ. ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ಒಂದು 2 ಅವರ್ ಮಾತ್ರ ಬಿಸಿಲಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಒಣಕೊಳ್ಳುತ್ತೆ. ತುಂಬ ಜಾಸ್ತಿ ಒಣಗೋದು ಬೇಡ. ತುಂಬ ಜಾಸ್ತಿ ಒಣಗಿಬಿಟ್ರೆ ಏನಾಗುತ್ತೆ, ಒಣಗಿ ಹಪ್ಪಳ ಎಲ್ಲನ ಚೂರಾಗ್ಬಿಡುತ್ತೆ. ಒಂದು ಹಪ್ಪಳನೂ ಚೂರಾಗ್ದಂಗೆ ನೋಡ್ಕೊಬೇಕಾಗುತ್ತೆ. ನೋಡಿ ಇದೇ ರೀತಿ ಎಲ್ಲ ಮುದ್ದೆನೂ ಕಟ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಈ ರೀತಿ ಎಲ್ಲ ಕಟ್ಕೊಂಡು ಇಟ್ಕೊಬೇಕಾಗುತ್ತೆ. ಈಗ ಅದೇ ತಪ್ಪಲಿಗೆ ಹಾಕ್ಬಿಟ್ಟು ನಾವು ಒಂದು ಸ್ವಲ್ಪ ಬಾಯಿ ಮುಚ್ಚಬೇಕಾಗುತ್ತೆ. ಯಾಕೆಂದರೆ ಈ ಹಿಟ್ಟೆಲ್ಲ ಹಾರ್ಕೊಬಾರ್ದು. ಹಿಟ್ಟು ಹಾರ್ಕೊಂಡ್ರೆ ಚೆನ್ನಾಗಿ ನಾದ್ಕೊಬೇಕಾಗುತ್ತೆ. ಏನಾಗೋದಿಲ್ಲ, ಹಾಗೇ ಮಾಡೋಕ್ಕೋದ್ರೆ ಒಂದು ಸ್ವಲ್ಪ ಎಲ್ಲ ಸೀಳು ಈ ಥರ ಎಲ್ಲ ಆಗುತ್ತೆ. ಹಪ್ಪಳಗಳೆಲ್ಲ ಒಡೆಯೋದಾಗುತ್ತೆ. ಆ ಥರ ಮಾಡೋದು ಬದಲು ನಾವು ಮುದ್ದೆನ ಪ್ಲೇಟಿಂದ ಮುಚ್ಚಿಬಿಟ್ಟು ಆಮೇಲೆ ಮಾಡ್ಕೊಬೇಕಾಗುತ್ತೆ. ನೋಡಿ ಈ ರೀತಿ ಒಂದು ಸ್ವಲ್ಪ ಉದ್ದಕ್ಕೆ ನಾವು ಮುದ್ದೆ ಕಟ್ಟಿರ್ತೀವಲ್ಲ ಅದನ್ನು ಒಸ್ಕೊಂಡು ಈಗ ಒಂದೊಂದೇ ಉಂಡೆಗಳ್ನ ಮಾಡ್ಕೊಬೇಕು. ನಮಗೆ ಎಷ್ಟು ಹಪ್ಳದ ಉಂಡೆ ಎಲ್ಲ ಮಾಡ್ಕೊತೀವಲ್ಲ ನೋಡಿ ಈ ಥರ ಒಂದು ಸ್ವಲ್ಪ ಗೋಲಿಗಿಂತ 2 ಗೋಲಿಯಷ್ಟು ಮಾತ್ರ ಮಾಡ್ಕೊಳೋದು. ಅಂದರೆ ಚಪಾತಿ ಹಿಟ್ಟು ತೊಗೊತೀವಲ್ಲ ಅದ್ರದ್ದು ಅರ್ಧದಲ್ಲಿ ತೊಗೊಳೋದು. ನೋಡಿ ಹೀಗೆ ಪೂರಿ ಒತ್ತುತ್ತೀವಲ್ಲ ಅದರೊಳಗಡೆ ಒಂದು ಪೇಪರ್ ಹಾಕ್ಬಿಟ್ಟು ಮೇಲ್ಗಡೆ ಪೇಪರ್ ಕಟ್ಕೊಬೇಕಾಗುತ್ತೆ. ಮೇಲ್ಗಡೆ ಪೇಪರ್ ಕಟ್ಕೊಂಡ್ರೆ ಈಸಿ, ಆರಾಮಾಗಿ ಒಂದೇ ಕವರ್ ಬೇಕಾಗುತ್ತೆ. ಇಲ್ಲಾಂದರೆ ಮೇಲ್ಗಡೆ ಪೇಪರ್ ಕಟ್ಟಲಿಲ್ಲ ಅಂದರೆ 2 ಕವರ್ ಬೇಕಾಗುತ್ತೆ. ನೋಡಿ ಹೀಗೆ ಒಂದು ಬಟ್ಟೆ ಮೇಲೆ ಒಬ್ಬೊಬ್ಬರು ಒತ್ತು ಕೊಡ್ತಾರೆ, ಒಬ್ಬರು ಉಂಡೆ ಹಾಕ್ಕೊಡ್ತಾರೆ, ಇನ್ನೊಬ್ಬರು ಮಾಡ್ಕೊಬೋದು. ತುಂಬ ಈಸಿಯಾಗಿ ಮಾಡ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಆದಷ್ಟು ಇಷ್ಟು ತೆಳುವಾಗಿ ನಾವು ಹೊಸ್ಬಿಟ್ಟು ಮಾಡಿರ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಇಷ್ಟು ಅಗಲ ಮಾಡಿರ್ತೀವಲ್ಲ ನಾವು ಕರೆದಾಗ ಡಬಲ್ ಬರುತ್ತೆ, ಇನ್ನೂ ಜಾಸ್ತಿನೇ ಆಗುತ್ತೆ. ನೋಡಿ ಒಂದು ಪೇಪರ್ ಇರುತ್ತಲ್ಲ, ನೈಸಾಗಿರಬೇಕು ಪೇಪರು. ಆ ಪೇಪರ್ ಮೇಲೆ ನಾವು ಒತ್ಬಿಟ್ಟು ಆಮೇಲೆ ಹಾಕ್ಕೊಬೇಕಾಗುತ್ತೆ. ಒಂದಕ್ಕೊಂದು ಅಂಟೋಗೆ ನಾವು ಹಪ್ಪಳಗಳ್ನ ಹಾಕ್ಕೊಬಾರ್ದು. ನೋಡಿ ನಾನು ಒಂದೂ ಅಂಟಿಲ್ಲ, ಹಾಗೇ ದೂರವಾಗಿ ಹಾಕಿದ್ದೀನಿ. 2 ಸೇರು ಅಕ್ಕಿಲಿ ಇಷ್ಟು ಹಪ್ಪಳಗಳಾಗಿದೆ. ಒಂದು 200ರಿಂದ 250 ಹಪ್ಪಳ ಆಗಿದೆ. ಆರಾಮಾಗಿ ಒಂದು 3ರಿಂದ 4 ತಿಂಗಳು ನಾವು ಮನೇಲೇ ಒಂದು 3 ಅವರ್ 4 ಅವರ್ ಮಾಡ್ಕೊಂಬಿಟ್ರೆ ಮನೇಲಿ ಮಾಡಿರೋ ಹೋಮ್ ಮೇಡ್ ಹಪ್ಪಳ ರೆಡಿ ಆಗುತ್ತೆ. ನಾವು ದುಡ್ಡು ಕೊಟ್ಟು ತೊಗೊಂಬರೋದಕ್ಕಿಂತ ಆರಾಮ ಮನೇಲಿ ಮಾಡ್ಕೊಬೋದು. ಯಾರನ್ನ ನೆಂಟರು ಬಂದಾಗ ಸಂಜೆ ಹೊತ್ತು ಫ್ರೀಯಾಗಿ ಕೂತಿರ್ತಾರಲ್ಲ ಆ ಟೈಮಲ್ಲಿ ಈ ಥರ ಎಲ್ಲ ಕೆಲಸ ಮಾಡಿದ್ರೆ ಅವ್ರಿಗೂ ಟೈಮ್ ಪಾಸ್ ಆಗುತ್ತೆ ಮತ್ತು ನಮಗೂ ಕೆಲಸಗಳಾಗುತ್ತೆ. ಮತ್ತು ಅವಾಗೂ ನಾವು ಮಾಡಿರೋ ಹಪ್ಪಳಗಳ್ನ ಕೊಟ್ಟು ಕಳಿಸ್ಬೋದು. ನೋಡಿದ್ರಲ್ಲ ಇಲ್ಲಿ ಹಾಕಿರೋದೆಲ್ಲನ ಸಂಜೆವರೆಗೂ ಸಂಜೆ ಹಾಕಾದ್ಮೇಲೆ ನೈಟೆಲ್ಲ ಹೀಗೆ ಬಿಟ್ಬಿಟ್ಟಿರ್ತೀವಿ. ಬೆಳಗ್ಗೆಗೆ ಎತ್ಕೊಂಡ್ರೆ ನಾವು ಒಂದು 2ರಿಂದ 3 ಅವರು ಬಿಸಿಲಲ್ಲಿ ಹಾಕ್ಬಿಟ್ರೆ, ಈಗಂತೂ ಬಿಸಿಲು ಉರಿತಾ ಇದೆ, ಎಷ್ಟು ಬಿಸಿಲಿದೆ. ಹಪ್ಪಳ ಸಂಡಿಗೆ ಮಾಡ್ಕೊಳೋದಕ್ಕೆ ಒಳ್ಳೆ ಏಳು ಮಾಡಿಸಿದ ಕಾಲ ಅಂತಲೇ ಹೇಳ್ಬೋದು. ನೋಡಿ ಹೀಗೆ ಹಾಕಿದ್ದೀವಿ ಮೇಲ್ಗಡೆ, ಟೆರೆಸ್ ಮೇಲ್ಗಡೆ. ಈಗೆಲ್ಲ ಪಾರಿವಾಳ ಇರೋದ್ರಿಂದ ತುಂಬ ಅದ್ರ ಮೇಲೆಗೆಲ್ಲ ಕೂತ್ಕೊಂಡೆಲ್ಲನ ಗಲೀಜು ಮಾಡಿಬಿಡ್ತವೆ. ತಿನ್ನಲಿಲ್ಲ ಅಂದರೂ ಪರವಾಗಿಲ್ಲ, ಗಲೀಜು ಮಾಡಿಬಿಡ್ತವೆ. ಅದಕ್ಕೋಸ್ಕರ ಈ ರೀತಿ ಬಟ್ಟೆಯಿಂದ ಕವರ್ ಮಾಡಿರೋದು. ಒಂದು 2 ಅವರ್ ಆಗಿದೆ ಅಷ್ಟೇ. ತುಂಬ ಬಿಸಿಲಿರೋದ್ರಿಂದ ಇವಾಗ ಎಣ್ಣೆನ ಮೇಲ್ಗಡೆ ಟೆರೆಸ್ ಮೇಲೆ ಇಟ್ಟನೋ ಕಾದ್ಬಿಡುತ್ತೆ, ಅಷ್ಟು ಬಿಸಿಲಿರುತ್ತೆ. ನೋಡಿ ಒಂದು ಹಪ್ಪಳನೂ ಹೊಡೆದಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಇಟ್ಟು ತೆಳುವಾಗಿ ಮಾಡ್ಕೊಬೇಕು. ತುಂಬ ಗಟ್ಟಿಯಾಗಿ ಮಾಡ್ಕೊಂಬಿಟ್ರೆ ಹೊಡ್ಕೊಂಬಿಡುತ್ತೆ. ನೋಡಿ ನೀವು ಒಂದಾದ್ರೂ ಹೊಡೆದಿದ್ದೀನೋ ತೋರಿಸಿ, ಅಷ್ಟೊಂದು ನೀಟಾಗಿದೆ. ಈ ಥರ ಆದಮೇಲೆ ಎತ್ಕೊಂಬಿಡ್ಬೇಕಾಗುತ್ತೆ. ಒಂದು 2ರಿಂದ 3 ಅವರ್ ಹಾಕಾದ್ಮೇಲೆ ಎತ್ಕೊಂಬಿಡ್ಬೇಕು. ಇಲ್ಲ ಅಂತಂದರೆ ಇವಾಗ ಹೊಡೆಯೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಚೆನ್ನಾಗಿ ಒಣಗಿರುತ್ತಲ್ವ, ಒಣಗಾದ್ಮೇಲೆ ನಾವು ಜಾಸ್ತಿ ಹೊತ್ತು ಅಕ್ಕಿ ಹಪ್ಪಳನ ಒಣಗಿಸಿದ್ರೆ ಅದು ಹೊಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಸಮಯದಲ್ಲಿ ಒಂದು 2 ಅವರ್ ಮಾಡಾದ್ಮೇಲೆ ಎತ್ಕೊಬೇಕಾಗುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ. ಅದಕ್ಕೋಸ್ಕರ ಹೇಳಿದ್ದು, ಅರ್ಧ ತಿರುವಾದ್ಮೇಲೆ ಮುದ್ದೆ ಅರ್ಧ ತಿರುವಾದ್ಮೇಲೆ ನಾವು ಮಸಾಲೆ ಪದಾರ್ಥಗಳನ್ನ ಪುದೀನ ಆಗಿರ್ಬೋದು, ಕೊತ್ತಂಬರಿ ಆಗಿರ್ಬೋದು, ನಾವು ಏನು ಹಾಕ್ತೀವೋ ಗ್ರೀನ್ ಕಲರ್ ಏನು ಹಾಕ್ತೀವೋ ಕರಿಬೇವಿನ ಸೊಪ್ಪು ಆಗಿರ್ಬೋದು, ಇಲ್ಲಾಂದರೆ ಜೀರಿಗೆ ಹಾಕಿದಾಗಲೂ ಅಷ್ಟೇ ಒಂದು ಸ್ವಲ್ಪ ಕಹಿ ಬಂದುಬಿಡುತ್ತೆ ನಾವು ನೀರೊಳಗಡೆ ಹಾಕ್ಬಿಟ್ಟು ಮಾಡಿದ್ರೆ. ಅದಕ್ಕೋಸ್ಕರ ನಾನು ಒಂದು ಸಲ ತಿರುವಾದ್ಮೇಲೆ ಮಾಡಿದೆ. ಆಮೇಲೆ ಇನ್ನೊಂದು ಸಲ ಚೆನ್ನಾಗಿ ಬೇಯಿಸ್ಬಿಟ್ಟು ಮತ್ತೆ ಇನ್ನೊಂದು ಸಲ ನಾವು ಹಾಕಿರೋ ಮಸಾಲೆಗಳ್ನೆಲ್ಲನೂ ಚೆನ್ನಾಗಿ ಒಂದು 3ರಿಂದ 4 ನಿಮಿಷದ ಮೇಲ್ಗಡೆ ನಾವು ಚೆನ್ನಾಗಿ ಅದು ತಿರ್ಕೊಬೇಕಾಗುತ್ತೆ. ಹಾಗೆ ತಿರುವುದರಿಂದ ಎಲ್ಲ ಹೊಂದ್ಕೊಳ್ಳುತ್ತೆ. ಈಗ ಕರಿಯನ್ನು ಬನ್ನಿ ಹೇಗೆ ಬಂದಿದೆ ಅಂತ ಹಪ್ಪಳ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಸ್ವಲ್ಪ ಹಪ್ಪಳ ಕರಿಬೇಕಾದ್ರೇ ಒಂದು ಸ್ವಲ್ಪ ಗುಂಡು ಬಟ್ಲಿರುತ್ತಲ್ಲ ಪಾತ್ರೆಗಳು, ಆ ಥರದ್ರಲ್ಲಿ ಕರಿದ್ರೆ ತುಂಬ ಚೆನ್ನಾಗಿ ಹಪ್ಪಳ ಕರಿಯೋದಕ್ಕಾಗುತ್ತೆ. ನೋಡಿ ಈ ಥರ ಅಗಲ ಇರೋದು ತೊಗೊಬಾರ್ದು. ಆವಾಗಲೇ ಇಷ್ಟು ಎಣ್ಣೆ ಹಾಕಿದ್ರೂ ಸಾಕಾಗೋದಿಲ್ಲ. ನೋಡಿ ನಾನು ಮಾಡಿದ್ದು ಕಿಂತ ಡಬ್ಬಲ್ ಆಗಿದೆ. ನಾವು ಯಾವುದೇ ರೀತಿ ಸೋಡಾ ಹಾಕಿಲ್ಲ, ಏನಿಲ್ಲ, ಆದ್ರೂ ಎಷ್ಟು ಡಬ್ಬಲ್ಲಾಗಿ ಕಾಣಿಸ್ತಾ ಇದೆ ಹಪ್ಪಳ ಎಲ್ಲನ. ಮತ್ತು ಸ್ಮೂತಾಗೂ ಇದ್ದಾವೆ.
ತುಂಬ ಗಟ್ಟಿ ಇರೋದಿಲ್ಲ. ನಾವು ಈ ಥರ ಎಲ್ಲ ಮಾಡಿದ್ರೆ ನೋಡಿ ಎಷ್ಟು ವೈಟ್ ಇದೆ ಹಪ್ಪಳ. ಚೆನ್ನಾಗಿ ತೊಳೆದ್ಬಿಟ್ಟು ಆರಿಸ್ಬೇಕು, ನೆರಳಲ್ಲಿ ಆರಿಸ್ಬೇಕಾಗುತ್ತೆ ಅಕ್ಕಿನ ತೊಳೆದ್ಬಿಟ್ಟು. ನೋಡೋದಲ್ಲ ಫ್ರೆಂಡ್ಸ್, ಇಷ್ಟು ಸಿಂಪಲ್ಲಾಗಿ ಸರಳವಾಗಿ ಹಳ್ಳಿಗಳಲ್ಲಿ ಇವಾಗ ಬೇಸಿಗೆಗಳಲ್ಲೆಲ್ಲ ಮಾಡ್ಕೊತಾರಲ್ಲ ಆ ಹಪ್ಳನ ಸರಳವಾಗಿ ಯಾವ ರೀತಿ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ನಾನು ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಹಾಗೆ ನಿಮ್ಗೆ ಗೊತ್ತಿರೋರಿಗೆ ನಿಮ್ಮ ಹಿತೈಷಿಗಳಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ವ್ಯಕ್ತಪಡಿಸಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.